ನೀವು ಸರಕಾರಿ ಬಂದು ಎಷ್ಟು ದಿನ ಆಯ್ತು? ಎಲ್ಲ 40 ದಿನ ಮೇಲೆ ಆಯ್ತು. ನಿಮ್ಮ ಹೆಸರು? ಸುರೇಶ್ ಅಂತ. ಏನು ಪ್ರಾಬ್ಲಮ್ ಇತ್ತಪ್ಪ ನಿಮ್ಗೆ? ಶುಗರ್ ಇದೆ. ಎಷ್ಟು ವರ್ಷದಿಂದ ಇತ್ತು? 7 ವರ್ಷ ಇದೆ. 7 ವರ್ಷದಿಂದ ಇತ್ತು. ಎಷ್ಟು ಮಾತ್ರೆ ತಗೊಳ್ತಿದ್ರಿ? 2. ಡೈಲಿ 2 ಮಾತ್ರೆ ತಗೊಳ್ತಿದ್ರಿ. ಇನ್ಸುಲಿನ್ ಏನಾದರೂ ತಗೊಳ್ತಿದ್ರಾ? ತಗೊಂತಿದ್ದೆ. ಇನ್ಸುಲಿನ್ ತಗೊಳ್ತಿದ್ರಾ? ನೋಡಿ ಅಪ್ಪ ಅಮ್ಮ, ಡೈಲಿ ಶುಗರಿಗೆ ಅಪ್ಪ 2 ಮಾತ್ರೆ ಮತ್ತು ಇನ್ಸುಲಿನ್ ತಗೊಳ್ತಾ ಇದ್ರು. ಅಪ್ಪ ಸರಕಾರಿಗೆ ಬಂದು ಎಷ್ಟು ದಿನ ಆಯ್ತಪ್ಪ? ಇವೆಲ್ಲ 40 ದಿನ ಆಯಿತು. 40 ದಿನ. 40 ದಿನ ರೆಗ್ಯುಲರ್ ಥೆರಪಿ ಮಾಡುವಾಗ ಎಷ್ಟು ಮಾತ್ರೆ ತಗೊಳ್ತಿದ್ರಿ ಇವಾಗ? ಇನ್ಸುಲಿನ್ ಬಿಟ್ಟಿದ್ದೀನಿ, ಮಾತ್ರೆ ಅಷ್ಟೇ ತೊಗೊತಿದ್ದೆ. ಮಾತ್ರೆ ಎಷ್ಟು ತಗೊಳ್ತಿದ್ರಿ? ಬೆಳಗ್ಗೆ ಒಂದು ರಾತ್ರಿ. ಅಪ್ಪ ನೋಡಿ 40 ದಿನ ರೆಗ್ಯುಲರ್ ಥೆರಪಿ ಮಾಡುವಾಗ ಶುಗರಿಗೆ ಇನ್ಸುಲಿನ್ ಬಿಟ್ಟು ಬರೀ ಮಾತ್ರೆ ಮಾತ್ರ ತಗೊಳ್ತಿದ್ದಾರೆ. 40 ದಿನದಲ್ಲಿ ಎಷ್ಟು ಬೆಸ್ಟ್ ಆಗಿ ರಿಸಲ್ಟ್ ಬಂದಿದೆ ಶುಗರಿಗೆ ಅಲ್ವಾ ಅಪ್ಪ ಅಮ್ಮ? ಜೋರಾದ ಚಪ್ಪಾಳೆ. ಅದೇ ನಾವು 2 ಟೈಮ್ ರೆಗ್ಯುಲರ್ ಥೆರಪಿ ಮಾಡುವಾಗ ಇನ್ನು ಬೆಸ್ಟ್ ಆಗಿ ಅಪ್ಪನಿಗೆ ಇನ್ಸುಲಿನ್ ಮತ್ತು ಮಾತ್ರೆನೂ ಕೂಡ ನ್ಯಾಚುರಲ್ ಆಗಿನೇ ಗುಣ ಆಗ್ತಾರೆ. ಅಪ್ಪ ಹೇಳಿ, ನೀವು ಮನೆಯಲ್ಲಿ ಶುಗರ್ಗೆ ಎಷ್ಟು ಸಫರ್ ಪಟ್ಟಿದ್ದೆ. ಹಾಸ್ಪಿಟ್ಲಿಗೆ ತೋರಿಸಿದ್ರಪ್ಪ? ಭಾಳ ಹಾಸ್ಪಿಟ್ಲಿಗೆ ತೋರಿಸಿದ್ದೀನಿ. ಗುಣ ಆಗಿತ್ತಾ? ಇಲ್ಲ. ಸರಕಾರಲ್ಲಿ ಶುಗರ್ ಇರೋರಿಗೆ ಸ್ವೀಟ್ ತಿನ್ನಬೇಡಿ, ಏನು ತಿನ್ನಬೇಡಿ ಅಂತ ಹೇಳ್ತಿದ್ದೀವ? ಏನು ಹೇಳಲ್ಲ. ನೀವು ಎಷ್ಟೇ ಸ್ವೀಟ್ ತಿನ್ನುವಾಗನೂ ಶುಗರ್ಗೆ ನ್ಯಾಚುರಲ್ ಥೆರಪಿ ಮಾಡುವಾಗನೇ ಗುಣ ಆಗುತ್ತೆ ಅಪ್ಪ ಅಮ್ಮ. ಅಪ್ಪ ನೀವು ಸ್ಟಾರ್ಟಿಂಗ್ ಥೆರಪಿಗೆ ಬಂದ್ರೆ ಇಂಪ್ರೂವ್ಮೆಂಟ್ ಸಿಂಪ್ಟಮ್ಸ್ ಅಂತ ಏನಾದರೂ ಆಗಿದೆ? ಇಲ್ಲ ರೀ, ಹಂಗೇನಿಲ್ಲ. ಹೇಳಿದ್ರಲ್ಲ ನೀವು, ಹಾಗಾಗಿ ಸುಮ್ಮನೆ. ಇಂಪ್ರೂವ್ಮೆಂಟ್ ಸಿಂಪ್ಟಮ್ಸ್ ಆದಾಗ ಅಪ್ಪ ಭಯ ಪಡಲಿಲ್ಲ. ಅಪ್ಪ ಹೊಸದಾಗಿ ಬರೋ ಅಪ್ಪ ಅಮ್ಮಂದ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಬನ್ನಿರಿ, ಚೆನ್ನಾಗತ್ತೆ. ಪ್ರತಿಯೊಂದಕ್ಕೂ ಭಾಳ ಚೆನ್ನಾಗಿ ಹೆಲ್ಪ್ ಆಗುತ್ತೆ.